ಸತಿ ದುಃಖಿಸುವುದು, ಮಗುವನ್ನು ತಾಯಿಯಿಂದ ಬೇರೆಪಡಿಸಿದ್ದಾಯಿತು. ತಾಯಿ ನೋಡಿ ಮಗು ದುಃಖಿಸುವುದು, ಮಗುವನ್ನು ನೋಡಿ ತಾಯಿ ದುಃಖಿಸುವುದು. ಹೇಗಿದೆ ನನ್ನ ಸಂಕಲ್ಪ, ಹೇಗಿದೆ ನನ್ನ ಮಾಯಾಜಾಲೆ. ಜೈ ಶಂಕರ. ನಾವಿರುವ ಮನೆಯವರು ನಿನಗೆ ಅನ್ನವಾಗದೆ ಹೊರಗಡೆ ತಳ್ಳಿಬಿಟ್ಟಿರೋರು. ಕುಮಾರ, ನಾನು ನಿನ್ನನ್ನು ಎಲ್ಲಿಂದ ಬೆಳೆದಿ, ನಿನ್ನನ್ನು ಬಿಟ್ಟು ನಾನು ಹೇಗೆ ಜಯಿಸಲಿ ಕಂದ. ಬಯಸುವುದೊಂದು
ಸೇರಿಗೆ ಅಕ್ಕಿ ಆದರೆ ವರ್ಷಕ್ಕೆ 70 ಸೇರು ಅಕ್ಕಿ ಆಗುವುದು. ಮೊದಲು ಇವನ್ನ ಎಲ್ಲಾದ್ರೂ ಬಿಟ್ಟು ಬಾ. ಸ್ವಾಮಿ, ನೀವು ಕೋಪಿಸಿಕೊಳ್ಳಬೇಡಿ. ನನ್ನ ಕುಮಾರನನ್ನು ನಾನು ತಿನ್ನುವ ಅನ್ನವನ್ನೇ ಅವನಿಗೂ ಸಹ ಉಣಬಡಿಸಿ ಅವನನ್ನು ಸಾಕಿ- ಛೇ, ದಾಸಿ. ಆಗಲಿ, ಕೋಪಿಸಿಕೊಳ್ಳಬೇಡಿ ಸ್ವಾಮಿ. ಈ ಕಡೆಯಿಂದ ತೆಗೆದು ಆ ಕಡೆ ತಳ್ಳು, ಆ ಕಡೆಯಿಂದ ಹಿಡಿದು ಈ ಕಡೆ ತಳ್ಳು. ನೀನು ಅಲ್ಲೇ ಆಕ್ಷನ್ ಮಾಡೋರಾಯ್ತು. ಕುಮಾರ, ನನ್ನ ಮಗನೇ, ಈ ಮನೆಯವರು ನಿನ್ನ ಮೇಲೆ ಬಹಳವಾಗಿ ಕೋಪಿಸಿಕೊಳ್ಳುತ್ತಿರುವರು. ನಿನ್ನನ್ನು ಎಲ್ಲಿಯಾದರೂ ಬಿಟ್ಟು ಬರುವೆನು ನಡೆಕೊಂಡ.
ಬಟ್ಟೆ ಹೋಗೋದೌದೇನು? ಬಟ್ಟೆಯ ಒಗೆದವನು ಸೊಂಟಾವು ಬಗ್ಗೆತ್ತು, ಬಟ್ಟೆಯ ಒಗೆದವನು ಸೊಂಟಾವು ಬಗ್ಗೆತ್ತು, ಮನೆಯಲ್ಲಿ ನೀನೇನು ಮಾಡ್ತಾ ಇದ್ದೆ? ಬಾರೆ ಬಾರೆ, ಬಾರೆ ಬಾರೆ, ಬಾರೆ ಬಾರೆ, ಬಾರೆ ಬಾರೆ, ಎಣ್ಣೆ ಎಣ್ಣೆ ನಾನು ತಂದೆ ನೋಡು ಬರೆ ತೊಂಡೆ ತೊಂಡೆ, ನಾನು ತಂದೆ ನೋಡು ಬರೆ ತೊಂಡೆ ತೊಂಡೆ. ಹೊಸೆ ಮನೆಯಲ್ಲಿ ಏನೇ ಮಾಡ್ತಾ ಇದ್ದೆ? ಹೊಸೆ ಮನೆಯಲ್ಲಿ ಏನೇ ಮಾಡ್ತಾ ಇದ್ದೆ ನೀನು? ಓ ಮಾವ, ಬಂದೆ ಬಂದೆ. ಊಟ ಮಾಡ್ತಾ ಇದ್ದೀನಿ, ತಗೊಂಡ್ ಬರ್ತಾ ಇದ್ದೀನಿ ಇರು. ಎಲ್ಲ ಇವಳ ನನ್ನ ಬಿಟ್ಟು ಊಟ ಮಾಡಕ್ಕಾದ್ರೂ ಮುನ್ಸಾದ್ರೂ ಹಿಂಗೇ ಬಂತು ನಿನ್ಗೆ? ಏನಮ್ಮ ರಾಮಕ್ಕ, ಜಯ್ಯಕ್ಕ, ಕಮಲಕ್ಕ, ಶಾಂತಕ್ಕ, ನಿಮ್ ಮನೆಗಳಲ್ಲೂ ನಿಮ್ ಗಂಡವ್ರಿಗೆ ಹಿಂಗೇ ಮಾಡ್ತೀರೋ? ಹೊಸೆ ಡ್ಯಾನ್ಸ್ ಹೊಸೆ ಇಲ್ಲ ಆಡು.
ಏನಮ್ಮ ಬಡ್ಕೊಂತ ಇದೀಯ? ಮನೆಗೆಲ್ಲಾ ಕೆಲ್ಸ ನಾನೇ ಮಾಡ್ಬೇಕು, ಈ ಊರವ್ರ ಬಟ್ಟೆಗಳನ್ನೆಲ್ಲ ಒಗಿಬೇಕು. ಏನ್ ಹಂಗ್ ಮಾಡ್ತಾ ಸಾಯ್ತಾ ಇದೀಯಲ್ಲ, ಏನ್ ಬಂದೈತ್ ನಿಂಗ? ಏಯ್ ತಿಮ್ಮಿ ಬೇಡ ಕಣೆ. ಇನ್ನ ತಿಂದಿಲ್ಲ, ಇವತ್ತು ಏಯ್ ತಿಮ್ಮಿ ಬೇಡ ಕಣೆ. ಇಲ್ಲಿ ಬಂದೆ ನಿಂತ್ಕ. ನಾನು ಇವ್ರೆಲ್ರ ಮುಂದ್ಗಡೆ ಗಂಡ್ಸು ಅನ್ಸ್ಕೊಂಡ್ಬಿಟ್ಟಿದೆ ಕಣೆ. ಆಗಲ್ಲ ಕಣೆ. ಬಲೆ ಗಂಡ್ಸು ನೀನು, ಬಲೆ ಗಂಡ್ಸು. ಮನೆಗ್ ನೋಡಿದ್ರೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಈ ಕಡೆ ಊರ ಬಟ್ಟೆಗಳೆಲ್ಲ ಒಗಿಬೇಕು. ಎಲ್ಲಾ ಕೆಲ್ಸನ ನಾನು ಒಬ್ಳೆ ಮಾಡ್ಬೇಕು. ಆಗಲ್ಲ ಕಣೆ. ಎಲ್ಲದಕ್ಕೂ ನಾನು ಇದೀನಿ. ನಾವು ಮನೆ ಕೆಲಸ ಮಾಡೋಕೆ, ಊರು ಜನಗಳ ಬಟ್ಟೆಯನ್ನು ಹೊಡೆದುಕೊಂಡು ಬರೋಕೆ ಒಬ್ಬ ಹುಡುಗನ್ ತರನ ಅಂತಿದ್ನಿ. ಆಗ ಇಲ್ಲ ಆಮೇಲೆ ಹೇಳ್ತೀನಿ. ಆಮೇಲೆ ನಾನು ನೀನು. ಆಹಾ, ಅಯ್ಯೋ ನನ್ ಚಿನ್ನ, ಹೆಂಗಲ್ಲ ಇರ್ಬೋದಲ್ಲ. ಅಲ್ಲೇನ್ ನೋಡ್ತೀಯ? ಅಲ್ಲಿ ಏನೈತೆ ನೋಡ್ತಾ ಇದೀಯ? ಹೌದಾ? ಅಲ್ಲೇನ್ ನೋಡ್ತೀಯ? ನೀನು ಮತ್ತೆ ಹಾಕದೇನೆ ಮುಂದೆ ಏನು ನೋಡಲ್ಲ ಅಂತೆ. ನೀವೇನು ನಾನು ಆಹಾ, ಅಯ್ಯ ಚಿನ್ನ, ನಾವ್ ಹೆಂಗಲ್ಲ ಇರ್ಬೋದಲ್ಲ. ಹೌದೌದು, ಬಹಳ ಚೆನ್ನಾಗಿ ಇರ್ಬೋದು. ಈಗ ಬಹಳ ಸಂತೋಷ ಆಗಿದೆ ಕಣೆ. ಏನಕ್ಕೆ? ಬಾರೆ ಇಲ್ಲಿ. ಇಲ್ಲೇ ಇದ್ದೀನಲ್ಲ, ನೀನೇ ಓಡ್ತಾ ಇದೀಯ. ಏ ಒಳ್ಳೆ
ಅಂದಾಜು ನಮ್ಮ ಆಟ ಪಾಠಗಳ ಸಾಕು. ನೀನು ಮನೆ ಕಡೆ ನಾನು ಒಬ್ಬ ಹುಡುಗನ ಕರ್ಕೊಂಡು ಬರ್ತೀನಿ. ನೀರಾಡ್ಬೋದು. ಹರಿತವರ ಪುಣ್ಯಾತ್ಮರಿದ್ದರೆ ಅವರಿಗೆ ನಿನ್ನನ್ನು ಕೊಟ್ಟು ಬಿಡುವೆನು. ಯಾರು ತಾಯಿ? ಸ್ವಾಮಿ, ನಾನು ರಾಮಶಾಸ್ತ್ರಿ ಮನೆಯಲ್ಲಿ ಕೆಲಸ ಮಾಡುವ ದಾಸಿಯಪ್ಪ. ಇವನು ನನ್ನ ಕುಮಾರನು. ಇವನಿಗೆ ಅನ್ನವಾಕದೆ ಅವರು ಹೊರಗಡೆ ತಳ್ಳಿಬಿಟ್ಟಿರುವರು. ಯಾರಾದ್ರೂ ಸಾಕಿಕೊಳ್ಳುವ ಪುಣ್ಯಾತ್ಮರಿದ್ದರೆ ಅವರಿಗೆ ನನ್ನ ಕುಮಾರನನ್ನು ಕೊಟ್ಟು ಬಿಡುವೆನು. ಅಮ್ಮ ಅಮ್ಮ, ಈ ಹುಡುಗನನ್ನು ನಮ್ಮ ಜೊತೆ ಕಳಿಸಿಕೊಡು ತಾಯಿ. ಸ್ವಾಮಿ, ನಿಮ್ಮ ಮನೆಯಲ್ಲಿ ನನ್ನ ಕುಮಾರನು ಯಾವ ಕೆಲಸಗಳನ್ನು ಮಾಡಬೇಕು? ಅಮ್ಮ ತಾಯಿ, ಈ ಹುಡುಗನನ್ನು ನಮ್ಮ ಜೊತೆ ಕಳಿಸಿಕೊಡು. ನನ್ನ ಪುತ್ರ ಕತ್ತರನಾಗಿ ನಾನು ಸಾಕಿಕೊಳ್ಳುತ್ತೇನೆ. ನನಗೂ ಮಕ್ಕಳಿಲ್ಲದೆ ಬರ್ಜೆ ಆಗಿರುವೆನು. ಆಗ್ಲಿ ಸ್ವಾಮಿ, ಕಳಿಸಿಕೊಡುವೆನು.
ಅಮ್ಮ ಬೇಗನೆ ಕಳಿಸಿಕೊಡುತ್ತಾಯಿ. ನಿಮ್ಮ ಮನೆಯಲ್ಲಿ ನನ್ನ ಕುಮಾರನು ಯಾವ ಕೆಲಸಗಳನ್ನು ಮಾಡಬೇಕು? ನಮ್ಮ ಮನೆಯಲ್ಲಿ ಕತ್ತೆಗಳು ಮೇಯಿಸಿಕೊಂಡು ಬರಬೇಕು, ಊರು ಜನಗಳ ಬಟ್ಟೆಗಳು ಓದಿಕೊಂಡು ಬರಬೇಕು. ಅಯ್ಯೋ ಕುಮಾರ, ರಾಜಾದಿರಾಜನ ಮಗನಾಗಿ ಜನಿಸಿದ ನೀನು ಕತ್ತೆಗಳನ್ನು ಮೇಯಿಸಲು ಹೋಗುವೆ ಅಕ್ಕಂದ. ತಾಳ ಎಲ್ಲ ಇದ್ದಪ್ಪ. ಗೊತ್ತಾಯ್ತು, ಬೇಗನೆ ಕಳಿಸಿಕೊಡು ತಾಯಿ. ಕುಮಾರ, ಆಗಲಿ. ದಣಿಗಳು ಕೋಪಿಸಿಕೊಳ್ಳುವರು. ನೀನಿನ್ನು ಹೋಗಿ ಬರುವೆಯ ಮಗನೇ? ಹೋಗಿ ಬರುವನಮ್ಮ. ತಡೆಯಿರಿ ಸ್ವಾಮಿ, ತಡೆಯಿರಿ. ಮಗು, ನನ್ನ ಒಂದೆರಡು ಹಿತವಚನಗಳನ್ನು ಆಲಿಸುವೆಯ ಕುಮಾರ? ಕುಮಾರ, ಆಗಲಿ ಮಗನೇ. ಕಳ್ಳತನವನ್ನು ಮಾಡಬಾರದು, ಸುಳ್ಳು ಮಾತುಗಳನ್ನು ಹೇಳಬಾರದು, ಅನ್ನ ಹಾಕಿದ ದನಿಗಳಿಗೆ ಎಂದಿಗೂ ಅನ್ಯಾಯವನ್ನು ಒಸಗಬಾರದು. ತಿಳಿಯುತ್ತೆ ಮಗನೇ? ಈ ರೀತಿಯಲ್ಲಿರುವವರಿಗೆ ಪರಮಾತ್ಮನ ಒಳಿತನ ಉಂಟು ಮಾಡುವನು. ಕುಮಾರ, ಹೋಗಿ ಬರುವೆಯ ಮಗನೇ? ಹೋಗಿ ಬರುವನಮ್ಮ. ಕುಮಾರ, ಅಮ್ಮ 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 ಅಮ್ಮ. ಸರಿಯಾಗೋದು. ಇಲ್ಲಿ ಬಾಯಿ. ಅಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ನಿಮ್ಮ ಅಮ್ಮನ ಹೆಂಗ್ ನೋಡಿ ಓಡ್ಬರ್ತೀವಿ ಹಂಗ್ ಓಡ್ಬರ್ತೀವಿ. ನೀನಿರೋಣ ಸ್ವಲ್ಪ. ಹಲೋ, ಓಡ್ಬೇಡ, ನಿಧಾನಕ್ಕೆ ಹೋಗು. ಬರೋ ಮಾತ್ರ ಓಡ್ಬಾ. ಬಾಯಿಗ ಅಮ್ಮ ಅನ್ಕೊಂಡ್ ನಗಾಡ್ಕೊಂಡ್ಬರ್ಬೇಡ. ಸೀರಿಯಸ್ ಬಾಯ್. ಅಮ್ಮ 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 ಅಮ್ಮ. ಕುಮಾರ್, ಇನ್ನೊಂದ್ಸರಿ ಬಾ. ಕುಮಾರ, ಅಮ್ಮ ಅಮ್ಮ. ಮಗು, ಹೋಗು ಮಗನೇ. ದಡಿಗಳು ಕೋಪಿಸಿಕೊಳ್ಳುವರು. ಕುಮಾರ, ಗೊತ್ತಾಯ್ತು, ಹೋಗೋಣ ಬಾ. ಅಲ್ಲಿ ರಾಮಶಾಸ್ತ್ರಿ ತೋಟ ಇರ್ಬೋದು. ಕತ್ತೆಗಳನ್ನು ಹೊಡ್ಕೊಂಡು ಹೋಗಿ ಬಾ. ಮಗು, ಗೊತ್ತಾಯ್ತು, ಹೋಗೋಣ ಬಾ.
ಅಲ್ಲಿ ರಾಮಶಾಸ್ತ್ರದ ತೋಟ ಇರ್ಬೋದು. ಕತ್ತೆಗಳನ್ನು ಹೊಡ್ಕೊಂಡು ಹೋಗಿ ಮೇಯಿಸಿಕೊಂಡು ಬಾ. ಏನು ಆಶ್ಚರ್ಯ. ಕತ್ತೆಗಳು ಆ ಕಡೆ ಮೇದುಕೊಂಡಿರಲಿ, ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ. ಇಲ್ಲ ಸತ್ಯವರ್ತ, ಸತ್ಯವರ್ತನ ಕುಮಾರನು ಸತ್ಯವರ್ತ ಕುಮಾರನನ್ನು ಕತ್ತೆಗಳು ಕಾಯುತ್ತಿದ್ದನು. ಬ್ರಾಹ್ಮಣನ ವೇಷ ಧರಿಸಿ ನನ್ನ ಚಮತ್ಕಾರ ತೋರಿಸುವೆನು. ಜೈ ಶಂಕರ. ಜಯಪಂಡ
ಮಗು ಬಾರೋ ಇಲ್ಲಿ. ಏಕೆ ಸ್ವಾಮಿ? ನಿನ್ನ ನಾಮಾಂಕಿತವೇನಪ್ಪ? ಸ್ವಾಮಿ, ನನ್ನ ನಾಮಾಂಕಿತವು ಚತುರ ಎಂದು ಕರೆಯುವರು ಸ್ವಾಮಿ. ಮಗು, ಚಾನ ದೂರನಿಂದ ಬಂದಿದ್ದೀನಿ, ನನಗೆ ಬಾಯಾರಿಕೆ ಆಗುತ್ತದೆ, ಸ್ವಲ್ಪ ನೀರು ಕೊಡು. ಸ್ವಾಮಿ, ಅಲ್ಲಿ ರಾಮಶಾಸ್ತ್ರಿ ತೋಟ ಇರುವುದು, ಅಲ್ಲಿ ಬಾವಿ ಇರುವುದು, ನೀರನ್ನು ಕುಡಿದು ಬನ್ನಿ. ಮಗು, ನನಗೆ ಭಯವಾಗುತ್ತೆ ಮಗು, ನನ್ನನ್ನು ತೋರಿಸು, ನನ್ನ ಕರ್ಕೊಂಡೋಗು ಮಗು. ಸ್ವಾಮಿ ಬನ್ನಿ. ಸ್ವಾಮಿ, ಇದೇ ಬಾವಿ. ಮಗು, ಮಗು, ನನಗೆ ತುಂಬಾ ಆಶವಾಗುತ್ತದೆ. ಆ ಬಾಳೆ ಮರದಲ್ಲಿ 2 ಗೊನೆ ಬಾಳೆ ಚಿಪ್ಪು ಕಿತ್ಕೊಳ್ಳು ಮಗು. ಛೇ ಬ್ರಾಹ್ಮಣರೇ, ನಮ್ಮಂತಹ ತಿಳಿಯದ ಬಾಲಕರಿಗೆ ಈ ರೀತಿ ಹೇಳಿಕೊಡುವುದು ತರವಲ್ಲ. ನಾನು ಕಳ್ಳತನ ಮಾಡೋಣಲ್ಲ, ಸುಳ್ಳನ್ನು ಹೇಳೋಣಲ್ಲ. ಇದು ನಮ್ಮ ತಾಯಿಯ ಆಜ್ಞೆ. ನಾನಿನ್ನ ಹೊರಡುವೆನು. ಒಬ್ಬ ಬಾಲಕನಿಂದ